ಹರಿವಾಯುಗುರುಭ್ಯೋ ನಮಃ. ಜಯತಿ ಹರಿರಚಿಂತ್ಯ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟವಾಪ್ತಿದಃ ಸಜ್ಜನಾನಾಂ. ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ. ಆಚಾರ್ಯಪವನೋऽಸ್ಮಾಕಂ ಆಚಾರ್ಯಾನಿ ಚ ಭಾರತೀ. ದೇವೋ ನಾರಾಯಣ ಶ್ರೀಶೋ ದೇವಿ ಮಂಗಲದೇವತಾ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಲಕ್ಷ್ಮೀನಾರಾಯಣಂ ವಂದೇ. ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾನ್ ಗುರೂನಪಿ ಕುರ್ಮ ಶ್ರೀಕೃಷ್ಣಗೀತಾಯ ಭಾಷ್ಯಾದ್ಯುಕ್ತಾರ್ಥಸಂಗ್ರಹಂ. ರಾಘವೇಂದ್ರ ಗುರು ಸಾರ್ವಭೌಮರು ಭಗವದ್ಗೀತೆಯ ಪದಗಳ ಅರ್ಥವನ್ನು ವಿವರಣೆ ನೀಡುವುದಕ್ಕೋಸ್ಕರವಾಗಿ ಗೀತಾರ್ಥ ಸಂಗ್ರಹ ಅನ್ನುವಂತಹ ಕೃತಿಯನ್ನು ರಚನೆ ಮಾಡಿದ್ದಾರೆ. ವಾಸ್ತವಿಕವಾಗಿ 700 ಶ್ಲೋಕಗಳಿಂದ ಕೂಡಿದ ಭಗವದ್ಗೀತೆಗೆ ಶ್ರೀಮದ್ ಆಚಾರ್ಯರು ಗೀತಾಭಾಷ್ಯ, ಗೀತಾ ತಾತ್ಪರ್ಯ ಅನ್ನುವ 2 ಗ್ರಂಥಗಳನ್ನು, ಸರ್ವಮೂಲ ಗ್ರಂಥಗಳಲ್ಲಿ 2 ಗ್ರಂಥಗಳನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಆ ಗ್ರಂಥಗಳಿಗೆ ಟೀಕಾರಾಯರ ಟೀಕೆ ಇದೆ. ಅದರ ಮೇಲೆ ರಾಘವೇಂದ್ರ ಸ್ವಾಮಿಗಳು ತಾವು ಟಿಪ್ಪಣಿಯನ್ನು, ಭಾಷ್ಯದ ಮೇಲೂ ಇವರ ಟಿಪ್ಪಣಿ ಇದೆ, ಗೀತಾ ತಾತ್ಪರ್ಯಕ್ಕೂ ಟಿಪ್ಪಣಿ ಇದೆ. ಆದರೂ ಕೂಡ ಮತ್ತೆ ಸ್ವತಂತ್ರವಾಗಿ ಅದರಲ್ಲೂ ಕೂಡ ಆಚಾರ್ಯರ ಭಾಷ್ಯ ತಾತ್ಪರ್ಯಗಳ ಅನುಸಾರವಾಗಿ, ಭಾಷ್ಯ ತಾತ್ಪರ್ಯಗಳಲ್ಲಿ ಇರೋದನ್ನೇ, ಅಲ್ಲಿ ಹೇಳಿದ್ದನ್ನೇ ನಾನು ಇಲ್ಲಿ ಅದನ್ನು ವಿವರಿಸ್ತೇನೆ ಅಂತ ಹೇಳಿದರು. ಭಾಷ್ಯಾದಿ ಉಕ್ತಾರ್ಥ ಸಂಗ್ರಹಂ. ಭಾಷ್ಯ ತಾತ್ಪರ್ಯಗಳಲ್ಲಿ ಹೇಳಿರೋದನ್ನು ಸಂಗ್ರಹಿಸಿ ಕೊಡ್ತಾ ಇದ್ದೇನೆ ನಾನು ಅಂತ ಹೇಳಿದರು. ಆಚಾರ್ಯರು ಗೀತಾ ಭಾಷ್ಯದಲ್ಲಿ ಹೇಳುವಾಗ 1ನೇ ಅಧ್ಯಾಯಕ್ಕೆ ವಿಶೇಷವಾದ ವ್ಯಾಖ್ಯಾನ ಏನೂ ಇಲ್ಲದೇ ಇರೋದನ್ನು ಆಚಾರ್ಯರು 1ನೇ ಅಧ್ಯಾಯಕ್ಕೆ ವ್ಯಾಖ್ಯಾನ ಮಾಡಲಿಲ್ಲ. 2ನೇ ಅಧ್ಯಾಯದಲ್ಲಿ 10 ಶ್ಲೋಕಗಳಿಗೂ ವ್ಯಾಖ್ಯಾನ ಮಾಡಲಿಲ್ಲ. ಹೀಗೆ ಆ 1ನೇ ಅಧ್ಯಾಯದ ಸಮಗ್ರವಾದ ಅಧ್ಯಾಯಕ್ಕೆ 2ನೇ ಅಧ್ಯಾಯದ 10 ಶ್ಲೋಕಗಳಿಗೆ ಎಲ್ಲೆಲ್ಲಿ ಪದಗಳಿಗೆ ನಮಗೆ ಅರ್ಥದ ಸಂಶಯ ಬರ್ತದೋ ಆ ಸಂಶಯವನ್ನು ಪರಿಹರಿಸೋದಕ್ಕೋಸ್ಕರವಾಗಿ ಅಲ್ಲಲ್ಲಿ ಪ್ರತಿಯೊಂದು ಪದಗಳ ಅರ್ಥವನ್ನು ನಮಗೆ ವಿಶ್ಲೇಷಣೆ ಮಾಡುವ ಮೂಲಕವಾಗಿ ತಿಳಿಸಿಕೊಟ್ಟು ಬಹಳ ಮಹದುಪಕಾರವನ್ನು ರಾಘವೇಂದ್ರ ಸ್ವಾಮಿಗಳು ಮಾಡಿದ್ದಾರೆ. ಅಷ್ಟೇ ಅಲ್ಲ, ಅನೇಕ ವ್ಯಾಕರಣ ವಿಶೇಷಗಳನ್ನು ಕೂಡ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಗುರುಗುಣಸ್ತವನದಲ್ಲಿ ವಾದೀಂದ್ರ ತೀರ್ಥರು ರಾಘವೇಂದ್ರ ಸ್ವಾಮಿಗಳವರ ಈ ಗೀತಾ ವಿವೃತಿ ಗ್ರಂಥದ ಬಗ್ಗೆ ಹೀಗೆ ಒಂದು ಉಲ್ಲೇಖವನ್ನು ಅವರು ಮಾಡ್ತಾರೆ. ಗೀತಾಂ ಅತ್ಯರ್ಥಧೂತ ಶ್ರಿತಜನ ದುರಿತಾಂ ಇಂದು ವಂಶ ಪ್ರಸೂತವ್ಯಾಚಕ್ಷಾಣೆ ಮುರದ್ವಿಷ್ಯಭಿಜನಮಭಜದ್ಭದ್ರಮಿಂದ್ರೋಃ ಅನಿದ್ರಂ. ಧೀರಶ್ರೀರಾಘವೇಂದ್ರ ತ್ವಯಿ ಪುನರನಘೆ ಹಂಸವಂಶೋದಿತೆ ತಾಂ ವ್ಯಾಕುರುವತ್ಯದ್ಯ ಭವ್ಯಂ ಕಥಮಿವ ನ ಭಜೇದಾರುಮಿತ್ರಾನ್ವವಾಯಃ. ಕೃಷ್ಣ ಪರಮಾತ್ಮ ಚಂದ್ರನ ವಂಶದಲ್ಲಿ ಅವತಾರ ಮಾಡಿ ಆ ವಂಶಕ್ಕೆ ಶುಭವನ್ನು ತರೋದಕ್ಕೋಸ್ಕರವಾಗಿ, ಶ್ರೇಯಸ್ಸನ್ನು ನೀಡೋದಕ್ಕೋಸ್ಕರವಾಗಿ ಗೀತೋಪದೇಶವನ್ನು ಮಾಡಿದ. ಹಾಗೆ
ಗುರು ಸಾರ್ವಭೌಮರೇ, ನೀವು ಹಂಸರ ವಂಶದಲ್ಲಿ ಉದಿಸಿದವರು, ಪರಮಹಂಸರ ಗುಂಪಿನಲ್ಲಿ, ಪರಮಹಂಸರ ಪೀಠದಲ್ಲಿ ನೀವಿರುವವರು. ಹಾಗಾಗಿ ಆ ಪರಮಹಂಸಾಶ್ರಮಿಗಳ ಗುಂಪಿಗೆ ಶ್ರೇಯಸ್ಸನ್ನು ನೀಡುವ ಉದ್ದೇಶದಿಂದಲೋ ಎಂಬಂತೆ ಗೀತೆಗೆ ವಿಶೇಷವಾದ ಪದಪದಗಳ ಅರ್ಥವನ್ನು ತಿಳಿಸುವ ಗೀತಾ ವಿವೃತಿ ಅಥವಾ ಗೀತಾರ್ಥ ಸಂಗ್ರಹ ಅನ್ನುವ ಕೃತಿಯನ್ನು ನೀವು ರಚನೆ ಮಾಡಿದ್ದೀರಿ ಅಂತ ನಾನು ಭಾವಿಸ್ತೇನೆ ಅಂತಾರೆ ವಾದೀಂದ್ರ ತೀರ್ಥರು. ಇಂತಹ ರಾಘವೇಂದ್ರ ಸ್ವಾಮಿಗಳು ಈ ಗ್ರಂಥವನ್ನು ಆರಂಭ ಮಾಡುವಾಗ ಶಾಸ್ತ್ರೋಕ್ತವಾದ ಕ್ರಮದಂತೆ ಲಕ್ಷ್ಮೀನಾರಾಯಣರನ್ನು ಸ್ಮರಣೆ ಮಾಡಿ ಅವರನ್ನು ಪ್ರಾರ್ಥನೆ ಮಾಡಿ ಆದಿಗುರುಗಳಾದ ಶ್ರೀಮದ್ ಆಚಾರ್ಯರಿಂದ ಹಿಡಿದು ಪೂರ್ಣಬೋಧಾನ್ ಗುರೂನಪಿ ತಮ್ಮ ಆಶ್ರಮ ಗುರುಗಳವರೆಗಿನ ಎಲ್ಲ ಗುರುಗಳನ್ನು ಕೂಡ ಪ್ರಾರ್ಥನೆ ಮಾಡಿ ನಾನು ಗೀತಾ ಅರ್ಥ ಸಂಗ್ರಹವನ್ನು ಬರಿತಾ ಇದ್ದೀನಿ ಅಂದರು. ಈ ಮಂಗಳಾಚರಣೆಯನ್ನು ನಾವು ಒಂಚೂರು ವಿಮರ್ಶೆ ಮಾಡಿ ನೋಡಬೇಕಾದ ಸಂದರ್ಭ ಉಂಟು. ಅವರು ಹೇಳುವಾಗ ಕುರ್ಮಃ ನಾವು ಮಾಡ್ತೇವೆ. ಏನನ್ನು ಮಾಡ್ತೇವೆ? ವ್ಯಾಖ್ಯಾನ ಮಾಡ್ತೇವೆ. ಯಾವುದಕ್ಕೆ ವ್ಯಾಖ್ಯಾನ ಮಾಡ್ತೇವೆ? ಕೃಷ್ಣಗೀತಾಯಾ ಸಂಗ್ರಹಂ ಕುರ್ಮಃ ಅಂದರು. ಕೃಷ್ಣಗೀತೆಯ ಸಂಗ್ರಹವನ್ನು ತಾತ್ಪರ್ಯಗಳಲ್ಲಿ ಹೇಳಿದ ಕೃಷ್ಣಗೀತೆಯ ಸಂಗ್ರಹವನ್ನು ನಾವು ಮಾಡುತ್ತೇವೆ ಅಂದರು. ಕೃಷ್ಣಗೀತೆಯ ಸಂಗ್ರಹ ಅಂತ ಹೇಳಿದ್ರಲ್ಲ, ಇದರ ಔಚಿತ್ಯ ಏನು ನೋಡಿ. ನಮಗೆ ಗೀತಾ ಅನ್ನುವ ಶಬ್ದ ಕೇಳಿದಾಗ ಪಕ್ಕನ ನೆನಪಾಗೋದು ಭಗವದ್ಗೀತೆಯೇ ಹೊರತು ಇತರ ಗೀತೆಗಳು ನಮಗೆ ನೆನಪಾಗೋದಿಲ್ಲ. ಬೇಕಾದಷ್ಟು ಗೀತೆಗಳಿದೆ. ಗೋಪಿಗೀತೆ, ವೇಣುಗೀತೆ, ಭ್ರಮರಗೀತೆ, ಶ್ರುತಿಗೀತೆ, ರುದ್ರಗೀತೆ, ಹೀಗೆ ಅನೇಕ ಗೀತೆಗಳಿವೆ. ಇದ್ದರೂ ನಮ್ಮ ಸ್ಮೃತಿ ಪಟಲದಲ್ಲಿ ಗೀತಾ ಶಬ್ದವನ್ನು ಶ್ರವಣ ಮಾಡ್ತಿರಲಿಕ್ಕೆ ಭಗವದ್ಗೀತೆಯೇ ನಮಗೆ ನೆನಪಿಗೆ ಬರ್ತದೆ ಹೊರತು ಇತರ ಗೀತೆಗಳು ನಮಗೆ ನೆನಪಿಗೆ ಬರೋದಿಲ್ಲ. ಯಾವ ರೀತಿಯಾಗಿ ಸೂತ್ರ ಅಂದಾಗ ನಮಗೆ ಬೇರಾವ ಸೂತ್ರ, ಜೈಮಿನಿಯ ಸೂತ್ರವೋ ಪಾಣಿನಿಯ ಸೂತ್ರವೋ ನೆನಪಿಗೆ ಬಾರದೆ ಸೂತ್ರ ಅಂದ್ಕೊಳ್ಳಿ ಬ್ರಹ್ಮಸೂತ್ರವೇ ನೆನಪಾಗುವಂಥದ್ದು ವೈದಿಕರಿಗೆಲ್ಲರಿಗೂ ಕೂಡ. ಸೂತ್ರ ಅಂದರೆ ಬ್ರಹ್ಮಸೂತ್ರವೇ. ಅದರಂತೆ ಇಲ್ಲಿ ಗೀತಾ ಕುರ್ಮಃ ಶ್ರೀ ಕೃಷ್ಣಗೀತಾಯ ಅನ್ನುವಾಗ ಕೃಷ್ಣಗೀತಾ ಅನ್ನುವ ಶಬ್ದವನ್ನು ತೆಗೆದುಕೊಂಡಿದ್ದಾರೆ. ಆಚಾರ್ಯರ ಪರಂಪರೆಯಲ್ಲಿ ಬರುವ ಪ್ರತಿಯೊಬ್ಬ ಟಿಪ್ಪಣಿಕಾರರು, ಟೀಕಾಕಾರರು ಎಲ್ಲರೂ ನಮ್ಮ ಮಾಧ್ವ ಪರಂಪರೆಯಲ್ಲಿ ಪ್ರತಿಯೊಬ್ಬರೂ ಕೂಡ ವ್ಯಾಸರು ಹೇಳಿದ್ದನ್ನು ಶ್ರೀಮದ್ ಆಚಾರ್ಯರು ಏನು ಅದನ್ನು ತಮ್ಮ ಸರ್ವಮೂಲ ಗ್ರಂಥಗಳಲ್ಲಿ ವಿವರಿಸ್ತಾರೋ ಅದಕ್ಕೆ ಅನುಗುಣವಾಗಿ ಟೀಕಾರಾಯರು ಅದನ್ನೇನು ವ್ಯಾಖ್ಯಾನ ಮಾಡ್ತಾರೆ, ಆ ಆಚಾರ್ಯರು ಟೀಕಾರಾಯರು ಹೇಳಿದ್ದನ್ನೇ ಪ್ರತಿಯೊಬ್ಬ ಟಿಪ್ಪಣಿಕಾರರು ಅನುಸರಿಸಿಕೊಂಡು ಬರ್ತಾರೆ ಅನ್ನುವ ಅಭಿಪ್ರಾಯವನ್ನು ವಿವರಿಸೋದಕ್ಕೋಸ್ಕರವೋ ಎಂಬಂತೆ ಇಲ್ಲಿ ಅವರೇನು ಮಾಡಿದರು, ಕುರ್ಮಃ ಶ್ರೀ ಕೃಷ್ಣಗೀತಾಯ ಅಂದರು. ಶ್ರೀಮದ್ ಆಚಾರ್ಯರು ಕೂಡ ಗೀತಾಭಾಷ್ಯದ ಮಂಗಳಾಚರಣೆಯಲ್ಲಿ ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ. ಗೀತಾರ್ಥಂ ವಕ್ಷ್ಯಾಮಿ ಅಂದರು ಆಚಾರ್ಯರು. ಹೀಗೆ ಗೀತಾರ್ಥಂ ವಕ್ಷ್ಯಾಮಿ ಅಂತ ಹೇಳಿದ್ದಾರೆ ಹೊರತು ಆಚಾರ್ಯರು ಭಗವದ್ಗೀತಾರ್ಥಂ ಅಂತ ಹೇಳಿಲ್ಲ. ಗೀತಾ ಅನ್ನುವ ಶಬ್ದಕ್ಕೆ ಭಗವದ್ಗೀತೆ ಅಂತಲೇ ಅರ್ಥ. ಗೀತಾ ತಾತ್ಪರ್ಯದಲ್ಲೂ ಕೂಡ ಆಚಾರ್ಯರು ಗೀತಾ ತಾತ್ಪರ್ಯ ಮುಚ್ಚತೆ ಅಂದರು. ಹೀಗೆ ಆಚಾರ್ಯರು ಹಾಕಿಕೊಟ್ಟ ಈ ಸಂಪ್ರದಾಯವನ್ನೇ ಆಶ್ರಯಿಸಿ ನಮ್ಮ ರಾಘವೇಂದ್ರ ಸ್ವಾಮಿಗಳು ಕುರ್ಮಃ ಶ್ರೀ ಕೃಷ್ಣಗೀತಾಯ ಅಂದರು. ಅವರು ಆಚಾರ್ಯರು ಗೀತಾ ಅಂತ ಅಂದಿದ್ದಾರೆ. ಕೃಷ್ಣಗೀತಾ ಅಂತ ಹೇಳಿದ್ರಲ್ಲ, ಏನು ಉದ್ದೇಶ ಅಂದರೆ ಗೀತಾ ತಾತ್ಪರ್ಯದಲ್ಲಿ ಬ್ರಹ್ಮಾಂಡ ಪುರಾಣದ ವಾಕ್ಯವನ್ನು ಉಲ್ಲೇಖ ಮಾಡ್ತಾರಂತ ಆಚಾರ್ಯರು. ಯಾವುದದು ಬ್ರಹ್ಮಾಂಡ ಪುರಾಣದ ವಾಕ್ಯ ಅಂದರೆ ಶಾಸ್ತ್ರೇಷು ಭಾರತಂ ಸಾರಂ ತತ್ರ ನಾಮ ಸಹಸ್ರಕಂ ವೈಷ್ಣವಂ ಕೃಷ್ಣಗೀತಾ ಚ
ತಜ್ಞಾನಾನ್ ಮುಚ್ಚತೇಂಜಸಾ. ಅಲ್ಲಿ ಕೃಷ್ಣಗೀತಾ ಅಂತ ಇದೆ ಬ್ರಹ್ಮಾಂಡ ಪುರಾಣದಲ್ಲಿ. ಆ ಬ್ರಹ್ಮಾಂಡ ಪುರಾಣದಲ್ಲಿರುವ ಕೃಷ್ಣಗೀತಾ ಅನ್ನುವ ಶಬ್ದ, ಅದು ಆ ಶಬ್ದವನ್ನು ಆ ಮಂಗಳಾಚರಣೆಯಲ್ಲೂ ಕೂಡ ಅದೇ ಶಬ್ದವನ್ನು ರಾಯರು ಹಾಕ್ಕೊಂಡ್ರು. ಕುರ್ಮಃ ಶ್ರೀ ಕೃಷ್ಣಗೀತಾಯಾಹ ಅಂತ. ಹೀಗೆ ಬ್ರಹ್ಮಾಂಡ ಪುರಾಣದ ನೆನಪಾದ ಕೂಡಲೇ ಮಹಾಭಾರತದ ನೆನಪು, ವಿಷ್ಣು ಸಹಸ್ರನಾಮದ ನೆನಪು, ಜೊತೆಗೆ ಗೀತೆಯ ನೆನಪು, ಎಲ್ಲದರ ನೆನಪು ನಮಗೆ ಬರಬೇಕು ಅನ್ನುವ ಉದ್ದೇಶದಿಂದಲೋ ಎಂಬಂತೆ ಕೇವಲ ಕುರ್ಮಃ ಗೀತಾಯಾಹ ಅಂತ ಹೇಳದೆ ಕೃಷ್ಣಗೀತಾ ಎಂಬುದಾಗಿ ಕೃಷ್ಣ ಅನ್ನುವ ಶಬ್ದದಿಂದ ಸೇರಿದ ಗೀತಾ ಶಬ್ದವನ್ನು ರಾಘವೇಂದ್ರ ಸ್ವಾಮಿಗಳವರು ತಮ್ಮ ಮಂಗಳಾಚರಣೆಯಲ್ಲಿ ಹೇಳಿದ್ದಾರೆ ಅನ್ನುವ ಅಭಿಪ್ರಾಯವನ್ನು ನಾವು ಇಟ್ಕೊಂಡಾಗ ಗೊತ್ತಾಗ್ತದೆ. ಭಾಷ್ಯಾದಿ ಉಕ್ತ ಅರ್ಥ ಸಂಗ್ರಹಂ, ಆಚಾರ್ಯರು ಭಾಷ್ಯದಲ್ಲಿ ಈ ಬ್ರಹ್ಮಾಂಡ ಪುರಾಣದ ವಾಕ್ಯವನ್ನು ಉದಾಹರಿಸಿದ್ದಾರೆ. ಆ ಭಾಷ್ಯದಲ್ಲಿ ಹೇಳಿದ್ದನ್ನೇ ತಾವು ಹೇಳ್ತೇವೆ ಅಂತ ಏನು ಮೊದಲಿಗೆ ಒಂದು ಪ್ರಮಾಣವನ್ನು ಮಾಡಿದರು, ಒಂದು ಪ್ರತಿಜ್ಞೆಯನ್ನು ಮಾಡಿದ್ರಲ್ಲ, ಆ ಪ್ರತಿಜ್ಞೆಯನ್ನು ಪೂರೈಸುತ್ತಿದ್ದಾರೆ ಅನ್ನುವಂತಹ ಅಭಿಪ್ರಾಯ ನಮಗೆ ಮನವರಿಕೆ ಆಗ್ತದೆ. ಇನ್ನು ಈ ಗೀತಾ ವಿವೃತ್ತಿಯಲ್ಲಿ ಏನು ವೈಶಿಷ್ಟ್ಯ ಇದೆ? ರಾಘವೇಂದ್ರ ಸ್ವಾಮಿಗಳವರು ಪ್ರತ್ಯೇಕವಾದಂತಹ ವ್ಯಾಖ್ಯಾನವನ್ನು ಬರೆದ್ರಲ್ಲ ಗೀತಾ ವಿವೃತ್ತಿ ಅನ್ನೋದನ್ನು, ಬರೆಯೋ ಉದ್ದೇಶ ಏನು, ಯಾವ ಉದ್ದೇಶಕ್ಕೆ ಬರೆದಿದ್ದಾರೆ, ಏನೆಲ್ಲ ವೈಶಿಷ್ಟ್ಯ ತುಂಬಿದ್ದಾರೆ ಅನ್ನೋದನ್ನು ನಾವು ಗಮನಿಸೋದಾದರೆ, ಆಚಾರ್ಯರ ಸಿದ್ಧಾಂತಕ್ಕೆ ಅನುಗುಣವಾಗಿ ಸಮಗ್ರವಾದ 700 ಶ್ಲೋಕಾತ್ಮಕವಾದ ಭಗವದ್ಗೀತೆಯ ಪದಶಃ ಅರ್ಥವನ್ನು ತಾವು ಈ ಗ್ರಂಥದಲ್ಲಿ ರಾಘವೇಂದ್ರ ಸ್ವಾಮಿಗಳವರು ನೀಡುವ ಪ್ರಯತ್ನ ಮಾಡಿದರು. ಹಾಗಾಗಿ ಪ್ರಥಮವಾದ ಗ್ರಂಥ, ಆಚಾರ್ಯರ ಸಿದ್ಧಾಂತಕ್ಕೆ ಅನುಗುಣವಾದ ಗ್ರಂಥ ಅನ್ನೋದು ಇದರ ಒಂದು ವೈಶಿಷ್ಟ್ಯ ಅಂತ ನಾವು ತಿಳಿಯಬಹುದು. ಹಾಗೆ ಭಾಷ್ಯ ಮತ್ತು ತಾತ್ಪರ್ಯಗಳಲ್ಲಿ, ಟೀಕೆಯಲ್ಲಿ ಅಲ್ಲಲ್ಲಲ್ಲಿ ಹೇಳಿದಂತಹ ಅನೇಕ ವಿಚಾರಗಳನ್ನು ವೈಜ್ಞಾನಿಕ ಕ್ರಮದಲ್ಲಿ ಅವುಗಳನ್ನೆಲ್ಲ ಅಳವಡಿಸಿಕೊಂಡು ಸಂಪೂರ್ಣವಾದ ಶ್ಲೋಕದ ಭಾವ ನಮಗೆ ಮನವರಿಕೆ ಆಗಬೇಕು ಅನ್ನುವ ರೀತಿಯಲ್ಲಿ ನಮಗೆ ಅದನ್ನು ತಿಳಿಯಪಡಿಸೋ ಪ್ರಯತ್ನವನ್ನು ಗುರುಸಾರ್ವಭೌಮರು ಮಾಡಿದ್ದಾರೆ. ಆ ಪ್ರಯತ್ನದಲ್ಲಿ ಅವರು ಸಾರ್ಥಕ್ಯವನ್ನು, ಸಫಲತೆಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಇದು ಗೀತಾವಿವೃತ್ತಿಯ ವೈಶಿಷ್ಟ್ಯ ಅಂತ ತಿಳ್ಕೊಳ್ಬಹುದು. ಇನ್ನು ನಿರೂಪಣೆ ಬಹಳ ಸರಳವಾಗಿದೆ. ಸಂದರ್ಭೋಚಿತವಾಗಿ ವ್ಯಾಕರಣಾಂಶಗಳ ವಿವರಣೆಯನ್ನು ಕೂಡ ಕೊಡ್ತಾರೆ. ಬ್ರಹ್ಮಸೂತ್ರಗಳ, ಶ್ರುತಿಗಳ, ಸ್ಮೃತಿಗಳ ಸಂಯೋಜನೆ ಇವುಗಳನ್ನೆಲ್ಲವನ್ನೂ ಕೂಡ ಮಾಡಿಕೊಂಡು ಈ ಗೀತಾರ್ಥ ಸಂಗ್ರಹವನ್ನು ಅಥವಾ ಗೀತಾ ವಿವೃತ್ತಿಯನ್ನು ರಚನೆ ಮಾಡಿದ್ದಾರೆ. ಪ್ರಸ್ತುತ ಈ ಒಂದೆರಡು ಅಂಶಗಳನ್ನು ನಾವು ಗೀತಾರ್ಥ ಸಂಗ್ರಹದ 2 ಅಂಶಗಳನ್ನು ನೋಡೋದಾದರೆ, 1ನೇ ಅಧ್ಯಾಯದಲ್ಲಿ ಬರುವಂತಹ ಒಂದು ಶ್ಲೋಕ, ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ ಪರ್ಯಾಪ್ತಂ ತ್ವಿದಮೇತೇಷಾಂ ಬಲಂ ಭೀಮಾಭಿರಕ್ಷಿತಂ ಅಂತ ಶ್ಲೋಕ ಇದೆ. ಈ ಶ್ಲೋಕದ ಮೇಲ್ನೋಟದ ಅರ್ಥ, ದುರ್ಯೋಧನ ಕೌರವ ಸೈನ್ಯದ ಸೇನಾಪತಿಗಳಾದ ಗುರುಗಳಾದ ದ್ರೋಣರನ್ನು ಉದ್ದೇಶಿಸಿ ಅವನು ಮಾತಾಡ್ತಾ ಇದ್ದಾನಂತೆ. ಏನು ಮಾತಾಡ್ತಾ ಇದ್ದಾನೆ? ಭೀಷ್ಮರಿಂದ ಸುರಕ್ಷಿತವಾದ, ಸೇನಾಪತಿಗಳಾದ ಭೀಷ್ಮರಿಂದ ಸುರಕ್ಷಿತವಾದ ನಮ್ಮ ಸೈನ್ಯ ಪಾಂಡವರ ಸೈನ್ಯವನ್ನು ರಕ್ಷಿಸುವ ವಿಷಯದಲ್ಲಿ ಇದು ಅಸಮರ್ಥವಾಗಿದೆ ಅಂತ ನನಗನ್ನಿಸುತ್ತೆ. ಭೀಮನಿಂದ ಸುರಕ್ಷಿತವಾದಂತಹ ಪಾಂಡವ ಸೈನ್ಯವು ನಮ್ಮನ್ನು ಎದುರಿಸುವ ವಿಷಯದಲ್ಲಿ ಸಶಕ್ತವಾಗಿದೆ ಅಂತ ನನಗನ್ನಿಸುತ್ತೆ ಅಂದ. ವಾಸ್ತವಿಕವಾಗಿ ನೋಡಲಿಕ್ಕೆ ಹೋದರೆ ಪಾಂಡವರ ಸೈನ್ಯದ ಸೇನಾಪತಿ ಭೀಮಸೇನ ದೇವರಲ್ಲ. ಮತ್ತು ಪಾಂಡವರ ಸೈನ್ಯದಲ್ಲಿ ಸೇನಾಪತಿಗಳಾದವರು ಯಾರು? ಹಾಗಾದರೆ ದೃಷ್ಟದ್ಯುಮ್ನ. ಆದರೆ ದೃಷ್ಟದ್ಯುಮ್ನ ಹೆಸರು ಹೇಳಲಿಲ್ಲ.
ಅರ್ಜುನನ ಹೆಸರು ಹೇಳಲಿಲ್ಲ, ಧರ್ಮರಾಜನ ಹೆಸರು ಹೇಳಲಿಲ್ಲ, ಭೀಮಾಭಿರಕ್ಷಿತಂ ಅಂತ ಹೇಳಿದ. ಹೀಗೆ ಭೀಮಸೇನ ದೇವರ ಹೆಸರನ್ನು ಹೇಳಿದ್ರಿಂದ ಏನು ಗೊತ್ತಾಗ್ತದೆ? ಭೀಮನ ಪ್ರತಿಜ್ಞೆ, ಭೀಮನ ಸಾಹಸ, ಭೀಮನ ಬಲ ಇವೆಲ್ಲವೂ ಕೂಡ ಅಲ್ಲಿ ವಿಶೇಷವಾಗಿದೆ. ಆ ತತ್ಪ್ರಯುಕ್ತವಾಗಿ ಭೀಮಸೇನ ದೇವರು ಪಾಂಡವರ ಸೈನ್ಯದಲ್ಲಿ ಅವರು ಇರುವುದರಿಂದ ಖಂಡಿತವಾಗಿಯೂ ಕೂಡ ಈ ಪಾಂಡವ ಬಲ ಅಂತಕ್ಕಂಥದ್ದು, ಪಾಂಡವ ಸೈನ್ಯ ಅಂತಕ್ಕಂಥದ್ದು ನಮ್ಮ ಸೈನ್ಯವನ್ನು ನುಚ್ಚು ನೂರು ಮಾಡಿಯೇ ಮಾಡುತ್ತೆ ಅನ್ನುವಂತಹ ಭಯ ಅವನ ಮನಸ್ಸಿನಲ್ಲಿ ಮನೆ ಮಾಡಿಬಿಡ್ತು. ಮನೆ ಮಾಡಿದ್ರಿಂದಾಗಿ ಅವ ಹೇಳಿದ ಭೀಮಾಭಿರಕ್ಷಿತ ಅಂತ ಭೀಮಸೇನ ದೇವರ ಹೆಸರನ್ನು ಉಲ್ಲೇಖ ಮಾಡಿದ. ಇದು ಒಂದು ಲೆಕ್ಕದಲ್ಲಿ ನೋಡೋದಾದರೆ ಕೃಷ್ಣನ ಹೆಸರು ಹೇಳಲಿಲ್ಲ, ದೃಷ್ಟದ್ಯುಮ್ನ ಸೇನಾಧಿಪತಿಯಾದ ಕೃಷ್ಣ ದೃಷ್ಟದ್ಯುಮ್ನ ಹೆಸರು ಹೇಳಲಿಲ್ಲ, ಭೀಮಸೇನ ದೇವರ ಹೆಸರು ಹೇಳಿದ್ರಿಂದ ಭೀಮಸೇನ ದೇವರ ಒಂದು ಜೀವೋತ್ತಮತ್ವ, ವಾಯುದೇವರ ಜೀವೋತ್ತಮತ್ವವು ಕೂಡ ಈ ಒಂದು ಶ್ಲೋಕದಿಂದ ನಮಗೆ ಅದು ತಿಳಿಯುತ್ತೆ ಅಂದರೆ ತಪ್ಪಾಗಲಿಕ್ಕಿಲ್ಲ ಅಂತ ಅನ್ನಿಸ್ತದೆ. ಈ ಶ್ಲೋಕಕ್ಕೆ ಪರಮತೀಯರು ವ್ಯಾಖ್ಯಾನವನ್ನು ಬೇರೆ ರೀತಿಯಾಗೇ ಮಾಡಿದ್ದಾರೆ. ಅಪರ್ಯಾಪ್ತಂ ತದಸ್ಮಾಕಂ ಅಂತ ಇದೆಯಲ್ಲ, ತತ್ ಅಂದರೆ ಆ ಎದುರಾಳಿಗಳ ಬಲ ಅಂತಕ್ಕಂಥದ್ದು, ಸೈನ್ಯ ಅಂತಕ್ಕಂಥದ್ದು ನಮ್ಮ ಸೈನ್ಯವನ್ನು ಸೋಲಿಸೋದಕ್ಕೆ ಅಪರ್ಯಾಪ್ತಂ ಅಸಮರ್ಥವಾಗಿದೆ. ನೋಡ್ರಿ, ಪರವಾದಿಗಳು ಮಾಡುವ ವ್ಯಾಖ್ಯಾನ ಇದು. ಪಾಂಡವ ಸೈನ್ಯವು, ಭೀಮನಿಂದ ರಕ್ಷಿತವಾದ ಪಾಂಡವ ಸೈನ್ಯವು ನಮ್ಮನ್ನು ಸೋಲಿಸೋದಕ್ಕೆ ಅಸಮರ್ಥವಾಗಿದೆ, ಅದಕ್ಕೆ ತಾಕತ್ತಿಲ್ಲ. ಯಾಕೆ ಅಂದರೆ ನಮ್ಮ ಬಲ, ನಮ್ಮ ಸೈನ್ಯ ಅನ್ನೋದು ಭೀಷ್ಮರಿಂದ ಸುರಕ್ಷಿತವಾಗಿದೆ. ಕುರುಕುಲ ಪಿತಾಮಹರಾದ ಭೀಷ್ಮರ ಅಂಕೆಯಲ್ಲಿ ಇರುವುದರಿಂದ ಇದನ್ನು ಎದುರಿಸೋದಕ್ಕೆ ಪಾಂಡವರಿಗೆ ಆಗೋದಿಲ್ಲ ಅನ್ನುವ ಅಭಿಪ್ರಾಯವನ್ನು ಪರಮತೀಯರು ಹೀಗೆ ವ್ಯಕ್ತಪಡಿಸ್ತಾರೆ. ಪಾಂಡವರ ಸೈನ್ಯವನ್ನು ಸೋಲಿಸೋದಕ್ಕೆ ಪರ್ಯಾಪ್ತಂತ್ವಿದಮೇತೇಷಾಂ, ಈ ಪಾಂಡವರ ಸೈನ್ಯವನ್ನು ಸೋಲಿಸೋದಕ್ಕೆ ನಮಗೆ ಸಾಮರ್ಥ್ಯ ಉಂಟು ಎಂಬುದಾಗಿ. ಯಾಕೆ ಪಾಂಡವರ ಸೈನ್ಯವನ್ನು ರಕ್ಷಣೆ ಮಾಡಿಕೊಳ್ಳೋದಕ್ಕೆ ಭೀಮನ ಕೈಯಿಂದ ಆಗೋದಿಲ್ವ ಅಂದರೆ ಭೀಮಸೇನ ದೇವರು ಚಂಚಲ ಸ್ವಭಾವದವ ಭೀಮ, ಬಾಲಕನಾದ ಚಂಚಲ ಸ್ವಭಾವದವನಾದ ಭೀಮನಿಂದ ರಕ್ಷಿತವಾದ ಈ ಸೈನ್ಯ ಅದನ್ನು ನಮ್ಮ ಬಲವು, ನಮ್ಮ ಸೈನ್ಯವು ಎದುರಿಸುತ್ತೆ ಅಂತ ಹೀಗೆ ಪರರು ವ್ಯಾಖ್ಯಾನ ಮಾಡುತ್ತಾರೆ. ಇನ್ನೊಂದು ರೀತಿಯಾಗಿ ಅವರ ವ್ಯಾಖ್ಯಾನ 11 ಅಕ್ಷೌಹಿಣಿಯಿಂದ ಕೂಡಿರುವಂಥದ್ದು ಕೌರವ ಸೈನ್ಯ, ಅದಕ್ಕಿಂತ ಕಡಿಮೆ ಅಕ್ಷೌಹಿಣಿ 7 ಅಕ್ಷೌಹಿಣಿಯಿಂದ ಕೂಡಿರುವಂಥದ್ದು ಯಾವ ಪಾಂಡವ ಸೇನೆ. ಹಾಗಾಗಿ ಇಂತಹ ಪಾಂಡವ ಸೇನೆಯನ್ನು ನಮ್ಮ ಸೇನೆ ಅದು ಏನು ಮಾಡುತ್ತೆ, ಎದುರಿಸುತ್ತೆ. ಹೀಗಾಗಿ ಪಾಂಡವರ ಸೇನೆಯನ್ನು ಎದುರಿಸೋದಕ್ಕೆ, ಕ್ಷೋಭೆಗೊಳಿಸೋದಕ್ಕೆ ಸಮರ್ಥವಾದ ಸೈನ್ಯ ಅಂದರೆ ನಮ್ಮದು ಎಂಬುದಾಗಿ ಹೀಗೆಲ್ಲ ವ್ಯಾಖ್ಯಾನ ಮಾಡ್ತಾರೆ. ಆದರೆ ಇವುಗಳನ್ನೆಲ್ಲ ನೋಡ್ತಾ ಹೋದರೆ ಅವರು ಹೇಳಿದ ಅರ್ಥ ಸರಿಯೇ ಅಂತ ವಿಚಾರ ಮಾಡಬೇಕು. ಆದರೆ ಮುಂದಿನ ಶ್ಲೋಕವನ್ನು ನಾವು ಗಮನಿಸಬೇಕಾಗ್ತದೆ. ಏನಂದರೆ, ತಸ್ಯ ಸಂಜನಯನ್ ಹರ್ಷಂ ಕುರು ವೃದ್ಧ ಪಿತಾಮಹಃ ಸಿಂಹನಾದಂ ವಿನದ್ಯೋಚ್ಚೈ ಶಂಕಂ ದದ್ಮೌ ಪ್ರತಾಪವಾನ್ ಅಂತ ಇದೆ. ಮನಸ್ಸಿನಲ್ಲಿ ಅಳುಕು ಉಂಟಾಗಿದೆ ದುರ್ಯೋಧನನಿಗೆ, ಹೆದರಿಬಿಟ್ಟಿದ್ದಾನೆ ದುರ್ಯೋಧನನ. ಅಂತಹ ದುರ್ಯೋಧನನಿಗೆ ಸಂತೋಷವನ್ನು ತಂದು ಕೊಡಬೇಕು ಅನ್ನುವ ಉದ್ದೇಶದಿಂದ, ಅವನಲ್ಲಿ ವಿಶೇಷವಾದ ಉತ್ಸಾಹದ ಚಿಲುಮೆ ಅದನ್ನು ಮೂಡಿಸಬೇಕು ಅನ್ನೋ ಉದ್ದೇಶದಿಂದ ಕುರುಕುಲ ಪಿತಾಮಹರಾದ ಭೀಷ್ಮರು ಶಂಖನಾದವನ್ನು ಮಾಡಿದರು ಅಂತ ಇದೆ. ಶಂಖನಾದವನ್ನು ಅವರು ಮಾಡಿ ಅವನಿಗೆ ಸಂತೋಷವನ್ನು ತಂದು ಕೊಡಬೇಕು ಅನ್ನುವ ಅವಶ್ಯಕತೆಯೇ ಇರಲಿಲ್ಲ ಅವರು ಮಾಡಿದ ವ್ಯಾಖ್ಯಾನವನ್ನು ಇಟ್ಟುಕೊಂಡ್ರೆ. ಯಾಕೆಂದರೆ ಅವನು ಸಂತುಷ್ಟನಾಗಿದ್ದಾನೆ, ಮತ್ತು ಅವನಿಗೆ ಸಂತೋಷಪಡಿಸೋದಕ್ಕೆ ಇವರು ಏನು ಶಂಖನಾದ ಯಾಕೆ ಮಾಡಿದರು ಭೀಷ್ಮಾಚಾರ್ಯರು? ಮುಂದಿನ ಶ್ಲೋಕವನ್ನು ಹೀಗೆಲ್ಲ ನಾವು ತಿಳಿದುಕೊಂಡಾಗ ಏನು ಗೊತ್ತಾಗ್ತದೆ ಅಂದರೆ, ದುರ್ಯೋಧನ ವಿಷಾದ ಹೊಂದಿದ್ದ. ಆ ವಿಷಾದ ಹೊಂದಿದಂತಹ ದುರ್ಯೋಧನನನ್ನು, ಅವನನ್ನು ಆ ವಿಷಾದದ
ಪರಿಸ್ಥಿತಿಯಿಂದ ಹೊರಗೆ ತರಬೇಕಾಗಿತ್ತು ಅನ್ನುವ ಉದ್ದೇಶದಿಂದಲೇ ಏನು ಮಾಡಿದ್ದಾರೆ, ಭೀಷ್ಮರು ಶಂಖನಾದವನ್ನು ಮಾಡಿದರು. ಹೀಗೆ ಈ ಶ್ಲೋಕದ ಅರ್ಥವನ್ನು ನಾವು ತಿಳಿದುಕೊಂಡಾಗ ಪರವಾದಿಗಳು ಮಾಡಿರ್ತಕ್ಕಂಥ ಅರ್ಥ ಎಷ್ಟು ಅಸಂಗತವಾಗಿದೆ ಈ ಶ್ಲೋಕಕ್ಕೆ ಅನ್ನೋದನ್ನು ನಾವು ತಿಳಿಯಬಹುದಾಗಿದೆ. ಇನ್ನೋಡಿ ಇನ್ನೊಂದು ಶ್ಲೋಕವನ್ನು ಗಮನಿಸೋಣ. ನಿಹತ್ಯ ಧಾರ್ತರಾಷ್ಟ್ರಾನ್ನಃ ಕಾಃ ಪ್ರೀತಿ ಸ್ಯಾತ್ ಜನಾರ್ದನ ಪಾಪಮೇವಾಶ್ರಯೇತ್ ಅಸ್ಮಾನ್ ಹತ್ವೈತಾನ್ ಆತತಾಯಿನಃ. ಈ ಧೃತರಾಷ್ಟ್ರನ ಮಕ್ಕಳನ್ನು ಆತತಾಯಿಗಳು ಇವರು, ಇಂಥವರನ್ನು ಸಂಹಾರ ಮಾಡಿ ನಮಗೆ ಯಾವ ಲಾಭ ಸಿಗ್ತದೆ, ನಾವು ಯಾವ ರೀತಿ ಸುಖ ಸಂತೋಷದಿಂದ ರಾಜ್ಯಭಾರವನ್ನು ಮಾಡಲಿಕ್ಕಾಗ್ತದೆ, ನಮಗೆ ಇವರನ್ನು ಸಂಹಾರ ಮಾಡಿ ನಮಗೆ ಯಾವ ಸುಖವೂ ಸಿಗೋದಿಲ್ಲ, ನಮಗೆ ಯಾವ ಸಂತೋಷವೂ ಸಿಗೋದಿಲ್ಲ, ನಮಗೆ ಪಾಪವೇ ಅಂಟಿಕೊಳ್ಳುತ್ತೆ. ಇಂತಹ ಪಾಪ ಅಂಟಿಕೊಳ್ಳುವ ಈ ಯುದ್ಧ ರೂಪವಾದ ಕರ್ಮವನ್ನು ನಾನು ಮಾಡೋದಿಲ್ಲ ಕೃಷ್ಣ, ನನಗೆ ಬೇಕಾಗಿಲ್ಲ ಅಂತಾನೆ. ಆಗ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಾನೆ, ನೋಡಪ್ಪ, ಆತತಾಯಿಗಳನ್ನು ಹಿಂದು ಮುಂದೆ ನೋಡಲಾರ್ದ ಅವರನ್ನು ಸಂಹಾರ ಮಾಡಬೇಕು. ಏನು ಆತತಾಯಿಗಳು ಅಂದರೆ ಯಾರು? ಯಾರು ನಮಗೆ ಅಗ್ನಿದೋ ಗರದಶ್ಚೈವ ಶಸ್ತ್ರಪಾಣಿ ಧನಾಪಹ ಕ್ಷೇತ್ರದಾರಾಪಹಾರೀ ಚ ಷಡೇತೇ ಹಿ ಆತತಾಯಿನಃ. ನಮ್ಮನ್ನು ಬೆಂಕಿ ಇಟ್ಟು ಕೊಲ್ಲುವವರು, ವಿಷವನ್ನು ಇಕ್ಕಿ ಕೊಲ್ಲುವವರು, ಶಸ್ತ್ರಾಸ್ತ್ರಗಳಿಂದ ನಮ್ಮನ್ನು ಕೊಲ್ಲುವುದಕ್ಕೆ ಪ್ರಯತ್ನಿಸುವವರು, ನಮ್ಮ ಆಸ್ತಿ ಪಾಸ್ತಿಗಳನ್ನು ಕಿತ್ತುಕೊಂಡು ನಮ್ಮನ್ನು ನಾಶಪಡಿಸುವುದಕ್ಕೆ ಪ್ರಯತ್ನಿಸುವವರು, ನಮ್ಮ ಮಡದಿಯನ್ನು ಕಿತ್ತುಕೊಳ್ತಕ್ಕಂಥವ್ರು, ಹೀಗೆ ನಮ್ಮ ಸಂಪತ್ತನ್ನು ಕಿತ್ತುಕೊಳ್ಳೋರು, ಇವರೆಲ್ಲರೂ ಆತತಾಯಿಗಳು ಅಂತ. ಹಾಗಾಗಿ ಪ್ರಸ್ತುತ ದುರ್ಯೋಧನಾದಿಗಳು ಇಂತಹ ಆತತಾಯಿಗಳಾಗಿದ್ದಾರೆ, ಕ್ಷೇತ್ರಾಪಹಾರಿಗಳಾಗಿದ್ದಾರೆ. ಅಗ್ನಿದಹ ಅರಗಿನ ಮನೆಯಲ್ಲಿರುವಾಗ ಬೆಂಕಿ ಇಟ್ಟು ಕೊಲ್ಲೋದಕ್ಕೆ ಪ್ರಯತ್ನಿಸಿದರು. ವಿಷಮಿಶ್ರಿತವಾದ ಆಹಾರವನ್ನು ಭೀಮಸೇನ ದೇವರಿಗೆ ಅದನ್ನು ಪ್ರಾಶನ ಮಾಡಿಸಿ ಅವರನ್ನು ಕೊಲ್ಲೋದಕ್ಕೆ ಪ್ರಯತ್ನಿಸಿದರು. ಆತತಾಯಿಗಳಲ್ವೇ ಇವರು? ಇಂಥವರನ್ನು ಸಂಹಾರ ಮಾಡಲೇಬೇಕು. ಆದ್ದರಿಂದ ಅವರ ಸಂಹಾರ ಮಾಡುವುದರಿಂದ ನಿನಗೆ ಯಾವ ಪಾಪನೂ ಬರೋದಿಲ್ಲ ಅಂತ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ. ಅಷ್ಟೇ ಅಲ್ಲ, ಶಾಂತಿ ಪರ್ವದಲ್ಲಿ ಮತ್ತೊಂದು ಮಾತಿದೆ. ಇದು ಭೀಷ್ಮ, ಈಗ ಅಗ್ನಿದೋಗರದಶ್ಚೈವ ಅನ್ನೋದು ಭೀಷ್ಮ ಪರ್ವದ ಮಾತು. ಶಾಂತಿ ಪರ್ವದಲ್ಲಿ ಮತ್ತೊಂದು ಮಾತಿದೆ. ಆತತಾಯಿಯಾದಂಥವ ಎದುರು ಬಂದ ಅಂದರೆ ಹಿಂದೆ ಮುಂದೆ ಅವನು ಕೊಂದರೆ ನಮಗೆ ಪಾಪ ಬರುತ್ತೋ ಪುಣ್ಯ ಬರುತ್ತೋ ವಿಚಾರ ಮಾಡೋ ಅವಶ್ಯಕತೆಯೇ ಇಲ್ಲಂತ. ವಿಚಾರ ಮಾಡದೇನೆ ಅವನನ್ನು ಕೊಂದು ಬಿಡಬೇಕಂತ. ಆತತಾಯಿನ ಮಾಯಾಂತಂ ಹನ್ಯಾದೇವ ಅವಿಚಾರಯನ್. ಆತತಾಯಿ ವಧೆ ದೋಷಃ ಹಂತುರ್ಭವತಿ ಕಶ್ಚನ. ಆತಾಯಿಯನ್ನು ಸಂಹಾರ ಮಾಡಿದರೆ ಸಂಹಾರ ಮಾಡಿದ ವ್ಯಕ್ತಿಗೆ ಯಾವ ದೋಷವೂ ಅಂಟೋದಿಲ್ಲ ಅಂತಿದೆ. ಹಾಗಾಗಿ ನೀನು ಯುದ್ಧ ಅನ್ನುವಂಥದ್ದು ಅದು ಕ್ಷತ್ರಿಯರಿಗೆ ವಿಹಿತವಾದ ಕರ್ಮ. ಯಾವ ರೀತಿಯಾಗಿ ಬ್ರಾಹ್ಮಣರಿಗೆ ಅಧ್ಯಯನ, ಅಧ್ಯಾಪನ, ಯಜನ, ಯಾಜನ, ದಾನ, ಪ್ರತಿಗ್ರಹಗಳು ಬ್ರಾಹ್ಮಣರ ವಿಹಿತ ವೃತ್ತಿಯೋ, ಹಾಗೆ ದೇಶದ ಸಂರಕ್ಷಣೆ, ದುಷ್ಟರ ನಿಗ್ರಹ ಇದು ಕ್ಷತ್ರಿಯರಿಗೆ ವಿಹಿತವಾದ ಕರ್ಮ. ಹಾಗಾಗಿ ಇಂತಹ ಕರ್ಮವನ್ನು ಆತತಾಯಿಗಳಾದಂತಹ ದುರ್ಯೋಧನಾದಿಗಳನ್ನು ಸಂಹರಿಸೋದಕ್ಕೆ ಕಾರಣೀಭೂತವಾದ ಯುದ್ಧರೂಪವಾದ ಕರ್ಮದಲ್ಲಿ ನೀನು ತೊಡಗು ಎಂಬುದಾಗಿ ಕೃಷ್ಣ ಏನು ಮಾಡ್ತಾ ಇದ್ದಾನೆ, ಅರ್ಜುನನನ್ನು ಯುದ್ಧದಲ್ಲಿ ತೊಡಗಿಸುವುದಕ್ಕೆ ಈ ಎಲ್ಲ ಮಾತುಗಳಿಂದ ಅವನನ್ನು ಪ್ರೇರೇಪಣೆ ನೀಡ್ತಾ ಇದ್ದಾನೆ. ಇಲ್ಲಿ ರಾಯರಂತಾರೆ, ಅರ್ಜುನ ದುರ್ಯೋಧನಾದಿಗಳನ್ನು ಕೊಲ್ಲುವ ಮುಂಚೆ ದುರ್ಯೋಧನಾದಿಗಳ ಪರವಾಗಿ ನಿಂತವರು, ಅವರಿಗೆ ಸಹಾಯಕ್ಕಾಗಿ ನಿಂತವರು ಯಾರು? ದ್ರೋಣರು, ಭೀಷ್ಮರು, ಕೃಪರು ಮುಂತಾದವ್ರನ್ನೆಲ್ಲ ಸಂಹಾರ ಮಾಡಬೇಕಾಗ್ತದೆ. ಆದರೆ
ಅವರೆಲ್ಲರೂ ಅಪರಾಧಿಗಳಲ್ಲ, ಹತತಾಯಿಗಳೂ ಅಲ್ಲವರು. ಅಂಥವ್ರನ್ನ ನಾನು ಸಾಯಿಸಬೇಕಾಗತ್ತಲ್ಲ, ನನಗೆ ಆ ದೃಷ್ಟಿಯಲ್ಲಿ ನನಗೆ ಪಾಪ ಬರುತ್ತೆ ಅಂತ ಅರ್ಜುನನ ಅಭಿಪ್ರಾಯ ಅಂತಂದರೆ, ಅದಕ್ಕೆ ಇಲ್ಲಿ ಈ ಪದ್ಯದ ವ್ಯಾಖ್ಯಾನ ಮಾಡುವಾಗ ರಾಯರಂತಾರೆ, ಧಾರ್ತರಾಷ್ಟ್ರಾನ್ ಸಬಾಂಧವಾನ್ ಅಂತ ಇಲ್ಲಿ ಶ್ಲೋಕ ಇರುವಂಥದ್ದು. ಸ್ವಬಾಂಧವಾನ್ ಪಾಠಾಂತರ ಇದೆ ಇಲ್ಲಿ. ಸ್ವಬಾಂಧವಾನ್ ಅಂತೂ ಪಾಠ ಇದೆ, ಸಬಾಂಧವಾನ್ ಅಂತೂ ಪಾಠ ಇದೆ. ರಾಯರು ಸಬಾಂಧವಾನ್ ಅನ್ನುವ ಪಾಠಾಂತರವನ್ನು ಸ್ವೀಕಾರ ಮಾಡಿದರು. ಬಂಧುಗಳಿಂದ ಕೂಡಿದ ದುರ್ಯೋಧನಾದಿಗಳ ನಾಶ ಸಂಹಾರ ಅದು ನಿನಗೆ ವಿಹಿತವಾದ ಕರ್ಮ ಅಂದರು. ಆಗ ಅಲ್ಲಿ ಸಬಾಂಧವ ಅಂತಂದಾಗ ಈ ಭೀಷ್ಮ ದ್ರೋಣಾದಿಗಳು ಆ ಗುಂಪಿನಲ್ಲಿ ಸೇರಿಕೊಂಡು ಬಿಡ್ತಾರೆ. ಯಾಕೆಂದರೆ ಅವರೆಲ್ಲ ಬಂಧುಗಳಾಗಿದ್ದಾರೆ. ಹೀಗಾಗಿ ಈ ಸಬಾಂಧವಾನ್ ಅನ್ನುವಂತಹ ಪಾಠವೇ ಅದು ಸೂಕ್ತವಾದ ಪಾಠ ಎಂಬುದಾಗಿ ರಾಯರ ಒಂದು ವಿವೃತ್ತಿಯಿಂದ ನಾವು ತಿಳ್ಕೊಳ್ಬಹುದಾಗಿದೆ. ದುರ್ಯೋಧನಾದಿಗಳು ಆತತಾಯಿಗಳಾದ್ದರಿಂದ ಅವರನ್ನು ಕೊಂದರೆ ಪಾಪ ಇಲ್ಲ, ಆದರೆ ಅವರನ್ನು ಮಾತ್ರ ಕೊಲ್ಲಿಕ್ಕಾಗೋದಿಲ್ಲ. ನಿರಪರಾಧಿಗಳಾದ ಭೀಷ್ಮದ್ರೋಣಾದಿಗಳ ಕೊಲ್ಲುವುದರಿಂದ ಪಾಪ ಬರ್ತದೆ ಅಂತ ಅರ್ಜುನ ಅಭಿಪ್ರಾಯ ಅನ್ನೋದು ಯಾವರ ಅರ್ಜುನನ ಅಭಿಪ್ರಾಯ ಅಂತ ರಾಯರು ಹೀಗೆ ಇದನ್ನು ವಿವರಿಸ್ತಾ ಇದ್ದಾರೆ. ಇನ್ನು ರಾಯರ ವಿವೃತ್ತಿಗಳಲ್ಲಿ ಇನ್ನೂ ಕೆಲವೊಂದು ಬೇಕಾದಷ್ಟು ಅಂಶಗಳಿದೆ. ಇದರಲ್ಲಿ ಕೆಲವು ಶಬ್ದಗಳಿಗೆ ವಿಶೇಷವಾಗಿ ರಾಯರು ಸರಳವಾದ ರೀತಿಯಲ್ಲಿ ಅರ್ಥವನ್ನು ವಿವರಿಸ್ತಾ ಇದ್ದಾರೆ. ಉದಾಹರಣೆಗೆ ಒಂದೆರಡು ಅಂಶಗಳನ್ನು ನಾವು ನೋಡೋದಾದರೆ, ಹೃಷಿಕೇಶ ಅನ್ನುವ ಶಬ್ದ. ಹೃಷಿಕೇಶ ಅನ್ನುವ ಶಬ್ದಕ್ಕೆ ಹೃಷಿಕಗಳು ಅಂದರೆ ಇಂದ್ರಿಯಗಳು, ಇಂದ್ರಿಯಗಳಿಗೆ ಈಶಾ ಅಂದರೆ ನಿಯಾಮಕರಾದರಿಂದ ಹೃಷಿಕೇಶ ಪರಮಾತ್ಮನಿಗೆ ಅರ್ಜುನ ಹೃಷಿಕೇಶ ಅನ್ನುವ ಶಬ್ದದಿಂದ ಸಂಬೋಧನೆ ಮಾಡ್ತಾನೆ. ಸರ್ವೇಂದ್ರಿಯ ಪ್ರೇರಕನಾದವನು ಅನ್ನೋದು ಹೃಷಿಕೇಶ ಅನ್ನುವ ಶಬ್ದದ ಅರ್ಥ. ಹೀಗೆ ಪುಟ್ಟದಾದ ಈ ಒಂದೊಂದು ಶಬ್ದಗಳ ಅರ್ಥವನ್ನು ಕೂಡ ರಾಯರು ವಿವರಿಸ್ತಾರೆ. ಇನ್ನು ಕೇಶವ ಅಂತ ಒಂದು ಕಡೆಯಲ್ಲಿ ಕೃಷ್ಣನನ್ನು ಸಂಬೋಧಿಸಿದ್ದಾನೆ. ಕೇಶವ ಅಂದರೆ ಕ ಅಂದರೆ ಬ್ರಹ್ಮ, ಈಶಾ ಅಂದರೆ ರುದ್ರದೇವರು. ಇವರಿಬ್ಬರನ್ನು ಸೃಷ್ಟಿ ಕಾರ್ಯದಲ್ಲಿ ಬ್ರಹ್ಮನನ್ನು ನಿಯೋಜನೆ ಮಾಡ್ತಾನೆ, ಸಂಹಾರದ ಕಾರ್ಯದಲ್ಲಿ ರುದ್ರದೇವರನ್ನು ನಿಯೋಜನೆ ಮಾಡ್ತಾನೆ. ಹೀಗಾಗಿ ಬ್ರಹ್ಮರುದ್ರರನ್ನು ನಿಯಮನ ಮಾಡುವಂಥವನು ಯಾರೋ ಅವನೇ ಕೇಶವ ಅಂತ ಹೀಗೆ ಹಿರಣ್ಯಗರ್ಭ ಕಪ್ರೋಕ್ತಃ ಈಶಃ ಶಂಕರ ಏವಚ ಸೃಷ್ಟ್ಯಾದಿನ ವರ್ತಯತಿ ತೌ ಯತಃ ಕೇಶವೋ ಭವಾನ್ ಅನ್ನುವ ಪ್ರಮಾಣವಾಕ್ಯವನ್ನು ಕೊಟ್ಟು ಹೀಗೆ ಈ ಶಬ್ದದ ಕೇಶವ ಅನ್ನುವ ಶಬ್ದದ ನಿರ್ವಚನವನ್ನು ರಾಯರು ನಮಗೆ ತೋರಿಸಿಕೊಡ್ತಾರೆ. ಈ ರೀತಿಯಾಗಿ ರಾಯರ ಒಂದು ಈ ಗೀತಾ ವಿವೃತ್ತಿಯ ವ್ಯಾಖ್ಯಾನವನ್ನು ನಾವು ನೋಡ್ತಾ ಹೋಯಿತು ಅಂತಾದರೆ, ಅನೇಕ ಕಡೆಗಳಲ್ಲಿ ಪುರುಷ ಅನ್ನುವ ಒಂದು ಶಬ್ದ. ಪುರುಷ ಅನ್ನುವ ಶಬ್ದಕ್ಕೇನರ್ಥ? ಪುರುಷ ಅಂದರೆ ಜೀವ ಅಂತ ಅರ್ಥ. ಪುರ ಅಂದರೆ ದೇಹ. ಒಂದು ದೇಹದಿಂದ ಮತ್ತೊಂದು ದೇಹವನ್ನು ಕುರಿತು ಜೀವನು ಸಂಚಾರ ಮಾಡುವುದರಿಂದ ಇವನಿಗೆ ಪುರುಷ ಅಂತ ಕರೀತಾ ಇದ್ದಾರೆ. ಇನ್ನು ಪುರುಷ ಅಂದರೆ ಉತ್ತಮ ಪುರುಷನಾದ ಭಗವಂತನೂ ಪುರುಷನೇ. ಪುರು ಅಂದರೆ ಪೂರ್ಣನಾದ ಬ್ರಹ್ಮ. ಆ ಪೂರ್ಣನಾದ ಬ್ರಹ್ಮನನ್ನು ಸರತಿ ಸೃಗತೌ ಧಾತು, ಅವನನ್ನು ತಿಳಿದುಕೊಳ್ತಾನೆ. ಪೂರ್ಣನಾದ ಬ್ರಹ್ಮನನ್ನು ತಿಳಿದುಕೊಳ್ಳೋದರಿಂದ ಜೀವನನ್ನು ಪುರುಷ ಅಂತ ಕರೀತಾರೆ. ಮುಖ್ಯವಾಗಿ ಪುರುಷ ಅನ್ನುವ ಶಬ್ದದಿಂದ ವಾಚ್ಯನಾದವನು ಉತ್ತಮ ಪುರುಷನಾದ ಭಗವಂತ. ಹೀಗೆ ಈ ಶಬ್ದಗಳ ಪುಟ್ಟದಾದ ಶಬ್ದಗಳಿಗೂ ಕೂಡ ರಾಘವೇಂದ್ರ ಸ್ವಾಮಿಗಳವರು ಅರ್ಥವನ್ನು ವಿವರಿಸ್ತಾ ಇದ್ದಾರೆ ಅನ್ನುವ. ಅಶೋಚ್ಯಾನನ್ವಶೋಚ್ಯಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸೂನ್ ಅಗತಾಸೂಂಶ್ಚ ನಾನು ಶೋಚಂತಿ ಪಂಡಿತಾಃ ಅನ್ನುವಂತಹ ಶ್ಲೋಕ. ಈ ಶ್ಲೋಕದಿಂದ ಪ್ರಾರಂಭಿಸಿ ಈ ಶ್ಲೋಕದಿಂದ ಪ್ರಾರಂಭಿಸಿಯೇ ಗೀತಾ ಭಾಷ್ಯ ಮತ್ತು ಗೀತಾ ತಾತ್ಪರ್ಯಗಳಲ್ಲಿ ಆಚಾರ್ಯರು ವ್ಯಾಖ್ಯಾನವನ್ನು ಮಾಡಿರುವಂಥದ್ದು. ಈ ಶ್ಲೋಕಕ್ಕೆ ರಾಘವೇಂದ್ರ ಸ್ವಾಮಿಗಳು ಪೀಠಿಕೆಯನ್ನು ನೀಡ್ತಾ ಗೀತೆಯ ಸಾರವನ್ನು ನಮಗೆ ಸರಳವಾಗಿ ಸುಂದರವಾಗಿ ಹೀಗೆ ಅವರು ಸೆರೆ ಹಿಡಿದು ಕೊಟ್ಟಿದ್ದಾರೆ. ಏನು ಹೇಳ್ತಾರೆ ಅಂದರೆ,
ಪರಮಾತ್ಮನ ಮಾಹಾತ್ಮ್ಯ ಜ್ಞಾನ, ಭಗವನ್ನ ಮಾಹಾತ್ಮ್ಯ ಜ್ಞಾನ ತದ್ಭಕ್ತಿಪೂರ್ವಕಂ ಭಗವದಾರಾಧನ ರೂಪತೆಯ ಸ್ವವಿಹಿತ ವೃತ್ತಿತ್ವೇನ ವಾ ಅನುಷ್ಠೀಯಮಾನೋ ನಾರಾಯಣದ್ವಿಟ್ ತದನುಬಂಧೆ ನಿಗ್ರಹ ಕ್ಷತ್ರಿಯಾಣಾಂ ಪರಮೋ ಧರ್ಮ. ಅರ್ಜುನ, ನೀನು ಕ್ಷತ್ರಿಯ. ಕ್ಷತ್ರಿಯರ ಧರ್ಮ ಯಾವುದು? ಯುದ್ಧದಿಂದ ಯುದ್ಧಕ್ಕೆ ಬೆನ್ನು ತೋರಿಸೋದು, ಯುದ್ಧದಿಂದ ಹಿಂತಿರುಗೋದು ಕ್ಷತ್ರಿಯರ ಧರ್ಮ ಅಲ್ಲ. ಬ್ರಾಹ್ಮಣರ ಹಾಗೆ ಅನುಷ್ಠಾನ ಮಾಡುವುದು ಕ್ಷತ್ರಿಯರ ಧರ್ಮ ಅಲ್ಲ. ಕ್ಷತ್ರಿಯರಾದವರು ದೇಶದ ರಕ್ಷಣೆ ಮಾಡಬೇಕು, ಶತ್ರುಗಳನ್ನು ನಿಗ್ರಹಿಸಬೇಕು. ಅದು ಕ್ಷತ್ರಿಯರ ಧರ್ಮ. ಇದಕ್ಕೆ ರಾಯರು ಬರೀತಾರೆ, ಪರಮಾತ್ಮನ ಮಾಹಾತ್ಮ್ಯ ಜ್ಞಾನದೊಂದಿಗೆ ಅವನಲ್ಲಿ ವಿಶೇಷವಾದ ಭಕ್ತಿಯನ್ನು ನಾವು ಮಾಡುತ್ತಾ ನಮ್ಮ ವರ್ಣಗಳಿಗೆ ವಿಹಿತವಾದ ಕರ್ಮ ಅನುಷ್ಠಾನವನ್ನು ಮಾಡುವುದಿದೆಯಲ್ಲ, ಅದೇನೇ ವಿಶೇಷವಾದಂತಹ ಧರ್ಮ ಅಂತ ಕರೀತಾರೆ. ನಾರಾಯಣ ದ್ವಿಟ್ ತದನುಬಂಧಿ ನಿಗ್ರಹ. ಭಗವಂತನ ದ್ವೇಷಿಗಳು ಯಾರಿದ್ದಾರೋ ದ್ವೇಷಿಗಳನ್ನು ನಿಗ್ರಹಿಸೋದು ಅಷ್ಟೇ ಅಲ್ಲದೆ, ದ್ವೇಷಿಗಳನ್ನು ಅನುಸರಣೆ ಮಾಡ್ತಾ ಇರೋರು ಯಾರಿದ್ದಾರೋ, ದ್ವೇಷಿಗಳಿಗೆ ಯಾರು ಸಹಕಾರವನ್ನು ನೀಡುತ್ತಿದ್ದಾರೋ ಅಂಥವರನ್ನು ಕೂಡ ನಾಶಪಡಿಸುವಂಥದ್ದು ಕ್ಷತ್ರಿಯರ ಪರಮಧರ್ಮ ಅಂತಿದೆ. ಪ್ರಸ್ತುತ ನೀನು ನನಗೆ ಪಾಪ ಬರುತ್ತೆ, ಭೀಷ್ಮದ್ರೋಣಾದಿಗಳ ಸಂಹಾರ ಮಾಡಿದರೆ ಪಾಪ ಬರುತ್ತೆ ಅಂತಂದು ಅಂದ್ಕೊಂಡಿದ್ದೀಯಲ್ಲ, ನಾರಾಯಣನ ದ್ವೇಷಿಗಳಾದ ದುರ್ಯೋಧನಾದಿಗಳಿಗೆ ಸಹಕಾರವನ್ನು ಮಾಡ್ತಾ ಇರುವವರು ಭೀಷ್ಮದ್ರೋಣಾದಿಗಳು. ಆದ್ದರಿಂದ ಅಂಥವರನ್ನು ಸಂಹಾರ ಮಾಡಿದರೆ ನಿನಗೆ ಏನಿಲ್ಲ, ಪಾಪ ಅಂಟೋದಿಲ್ಲ. ಅಂಥವರನ್ನು ಸಂಹಾರ ಮಾಡೋದು ಅದು ಧರ್ಮನೇ ಆಗ್ತದೆ, ಕ್ಷತ್ರಿಯರಿಗೆ ವಿಹಿತವಾದ ವೃತ್ತಿಯೇ ಆಗ್ತದೆ ಹೊರತು ಅದು ಪಾಪಕರವಾದ ಕರ್ಮ ಆಗೋದಿಲ್ಲ. ಪ್ರತ್ಯುಕ್ತ ರೂಪ ನಿಗ್ರಹ ಏವ ಪರಮೋ ಧರ್ಮ ತದ್ವಿರುದ್ಧ ಸರ್ವೋಪಿ ಅಧರ್ಮ ಇತಿ ಕೃಷ್ಣ ಗೀತಾಶಾಸ್ತ್ರೇಣ ಬೋಧಯಿಷನ್ ಆದವು ತಾವತ್ ಅವಿವೇಕೇನ ತವ ಶೋಕ ಇತ್ಯಾಹ. ನಿನಗೆ ಸರಿಯಾದ ತಿಳುವಳಿಕೆ ಇಲ್ಲ. ಭೀಷ್ಮದ್ರೋಣಾದಿಗಳು ಪಾಪಿಗಳಿಗೆ ಸಹಕಾರ ಮಾಡ್ತಾ ಇರೋದರಿಂದ ಅವರನ್ನು ಸಂಹರಿಸಬೇಕು, ಅದರಿಂದ ಪಾಪ ಬರಲ್ಲ ಅನ್ನುವ ತಿಳುವಳಿಕೆ ನಿನಗೆ ಇಲ್ಲದೇ ಇದ್ದದರಿಂದ ನಿನ್ನಲ್ಲಿ ಶೋಕ ಉಂಟಾಗಿದೆ. ಪಾಪಿಗಳಿಗೆ ಸಹಕಾರ ಮಾಡ್ತಾ ಇರೋದರಿಂದ ಅವರನ್ನು ಸಂಹರಿಸಿದರೆ ನಿನಗೆ ಯಾವ ತರಹದ ಪಾಪದ ಲೇಪವೂ ನಿನಗೆ ಉಂಟಾಗುವುದಿಲ್ಲ. ಆದ್ದರಿಂದ ನೀನು ಶೋಕ ಪಡುವ ಅವಶ್ಯಕತೆ ಇಲ್ಲ. ಅವರನ್ನು ಯುದ್ಧ ಮಾಡಿ ಸಂಹರಿಸಿದರೆ ನನಗೆ ಮುಂದೆ ಏನಾದರೂ ನರಕಾದ್ಯನರ್ಥ ಆಗತ್ತೆ ಅನ್ನುವ ಭಾವನೆಯನ್ನು ಖಂಡಿತ ನೀನು ಮನಸ್ಸಿನಲ್ಲಿ ತಾಳಬೇಡ ಅನ್ನೋದನ್ನು ಕೃಷ್ಣ ಅರ್ಜುನನನ್ನು ಉದ್ದೇಶಿಸಿ ಹೇಳ್ತಾ ಇದ್ದಾನೆ. ಹೀಗೆ ಈ ಅಶೋಚ್ಯಾನನ್ನು ಶೋಚ್ಯಸ್ತ್ವಂ ಅನ್ನುವಂತಹ ವಾಕ್ಯಕ್ಕೆ ರಾಘವೇಂದ್ರ ಸ್ವಾಮಿಗಳವರು ಮುಂದೆ ಈ ಜೀವರ ಸಂಹಾರದ ವಿಷಯದಲ್ಲಿ, ಅಂದರೆ ಆತ್ಮನಿಗೆ ನಾಶ ಉಂಟು, ಗುರು ಹಿರಿಯರು ಸತ್ತು ಹೋಗಿಬಿಟ್ರೆ ಮುಂದೆ ಅವರ ಜೊತೆಗೆ ಅವರನ್ನು ನೋಡುವ ಹಾಗಿಲ್ಲ, ಅವರ ಜೊತೆಗೆ ಮಾತಾಡುವ ಹಾಗಿಲ್ಲ, ಅವರನ್ನು ಮುಟ್ಟುವ ಹಾಗಿಲ್ಲ, ಹೀಗೆಲ್ಲ ದರ್ಶನ ಸ್ಪರ್ಶನಾದಿಗಳೆಲ್ಲ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ದುಃಖ ಪಡ್ತಾ ಇದ್ದೇನೆ, ಅದಕ್ಕೆ ನನಗೆ ಶೋಕ ಆಗ್ತದೆ, ನಾನು ಹಾಗಾಗಿ ಯುದ್ಧ ಮಾಡುವುದಿಲ್ಲ ಅಂದರೆ ಅದು ನಿನ್ನ ತಪ್ಪು ಭಾವನೆ. ನತ್ವೇವಾಹಂ ಜಾತುನಾಸಂ ನತ್ವಂ ನೇಮೇ ಜನಾಧಿಪಾಹ ನಚೈವ ನ ಭವಿಷ್ಯಾಮಃ ಸರ್ವೇ ವಯಮತಃಪರಂ ಅನ್ನುವ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ, ಅವರ್ಯಾರಿಗೂ ಸಾವು ಅನ್ನೋದಿಲ್ಲಪ್ಪ. ಆತ್ಮನಿಗೆ ನಾಶ ಇಲ್ಲ, ಆತ್ಮನಿತ್ಯ ಅನಾದಿಯಾದವನು. ಈಶನಂತೆ ಈ ಆತ್ಮನು ಅನಾದಿಯಾಗಿದ್ದಾನೆ, ಈಶ್ವರನಂತೆ ಈ ಆತ್ಮನು ನಿತ್ಯನಾಗಿದ್ದಾನೆ. ಭೀಷ್ಮದ್ರೋಣಾದಿಗಳು ಯಾರು ಕೂಡ ಹಿಂದೆ ಇರಲಿಲ್ಲ ಅಂತಿಲ್ಲ. ಅಲ್ಲಿ ಹೇಳುವಾಗ ನೋಡ್ರಿ, ನಾನು ಇರಲಿಲ್ಲ ಅಂತ ಇಲ್ಲ, ಹಾಗೆ ನಾನು ಇದ್ದೇ ಇದ್ದೆ. ಇಮೇ ಜನಾಧಿಪಾಹ ನ ಚ ಆಸನ್ನಿತಿನ ಅಹಂ ನ ಆಸಮ್ಮಿತಿನ. ನಾನು ಇರಲಿಲ್ಲ ಅಂತಿಲ್ಲ. ಇಮೇ ಜನಾಧಿಪಾಹ ನ ಆಸನ್ನಿತಿನ. ಈ ಜನಾಧಿಪರು, ಎಲ್ಲ ರಾಜಾಧಿರಾಜರುಗಳು, ಈ ಎಲ್ಲ ಬಂಧುವರ್ಗ ಯಾರೂ ಹಿಂದೆ ಇರಲಿಲ್ಲ ಅಂತಿಲ್ಲ. ಅಂದರೆ ಅವರೆಲ್ಲರೂ ಹಿಂದೆಯೂ ಇದ್ದರು, ಪ್ರಸ್ತುತ ಇದ್ದಾರೆ, ಮುಂದೆಯೂ ಇರ್ತಾರೆ. ಇಲ್ಲಿ ಇರಲಿಲ್ಲ ಅಂತ ಇಲ್ಲ, ಎರಡು ನಂಜಗಳನ್ನು ಪ್ರಯೋಗಿಸಿದ್ದಾರೆ.
ಎರಡು ನಂಜುಗಳನ್ನು ಪ್ರಯೋಗಿಸಿದ್ದರಿಂದ ಏನು ವಿಶೇಷ ಅಂದರೆ ದೌ ನಜವು ಪ್ರಕೃತಂ ಅರ್ಥಂ ಸಾತಿಶಯಂ ಗಮಯತಃ ಅಂತ ಒಂದು ನಿಯಮ. ಎಲ್ಲಿ ಎರಡು ನಂಜುಗಳನ್ನು ಪ್ರಯೋಗಿಸ್ತಾರೋ, ಎರಡು ನಂಜುಗಳನ್ನು ಪ್ರಯೋಗಿಸಿದಾಗ ಅಲ್ಲಿ ಆ ನಂಜು ವಿಶೇಷ ಅರ್ಥವನ್ನು ಕೊಡ್ತದಂತೆ. ಹಾಗಾಗಿ ಹಿಂದೆ ಈ ರಾಜಾಧಿರಾಜರು ಇವರೆಲ್ಲರೂ ಇದ್ದರು, ನಾನೂ ಇದ್ದೆ, ನೀನೂ ಇದ್ದಿ. ಮುಂದೆ ನಾನೂ ಇರ್ತೇನೆ, ನೀನೂ ಇರ್ತಿ, ಇವರೆಲ್ಲರೂ ಇರ್ತಾರೆ. ಈಗಂತೂ ಇದ್ದೇ ಇದ್ದೇವೆ. ಅಂದಮೇಲೆ ಭೂತಕಾಲದಲ್ಲಿ ಇದ್ದೆವು, ಭವಿಷ್ಯತ್ ಕಾಲದಲ್ಲಿ ಇರುವೆವು, ಪ್ರಸ್ತುತ ಇದ್ದೇವೆ. ಅಂದಮೇಲೆ ಸಾವು ಎಲ್ಲಿಂದ ಬಂತು? ಸಾಯ್ತಾರೆ ಅಂತ ನೀನು ಯಾಕೆ ದುಃಖ ಪಡ್ತಾ ಇದ್ದಿ? ಆ ದುಃಖ ಪಟ್ಕೊಂಡು ನೀನು ಯುದ್ಧ ಮಾಡಲ್ಲ ಅಂತ ಕೂತದ್ದು ಯಾಕೆ? ಇದು ನಿನ್ನ ಭ್ರಮೆ. ಸಾವು ಅನ್ನೋದು ನಿನ್ನ ಭ್ರಮೆ. ಜೀವನಿಗೆ ಎಂದೂ ನಾಶವಿಲ್ಲ. ಶರೀರ ಸಾವು ಹುಟ್ಟು ಅಂದರೆ ಏನರ್ಥ? ಶರೀರ ಯೋಗವೇ ಹುಟ್ಟು. ಅಂದರೆ ಶರೀರದ ಸಂಪರ್ಕ ಜೀವನಿಗೆ ಬಂತು ಅಂದರೆ ಹುಟ್ಟಿದ ಅಂತರ್ಥ. ಶರೀರದ ಸಂಪರ್ಕದಿಂದ ದೂರ ಆದ, ಕಳಚಿಕೊಂಡ, ಸಂಪರ್ಕ ಕಳಚಿಕೊಂಡ ಅಂದರೆ ಆವಾಗ ಅವನನ್ನು ಸತ್ತ ಅಂತ. ಹೀಗೆ ದೇಹದ ಯೋಗ ವಿಯೋಗಗಳಿಂದ ಹುಟ್ಟು ಸಾವುಗಳು ಅಂತ ವ್ಯವಹಾರವೇ ಹೊರತು ನಿಜವಾಗಲೂ ನೋಡಲಿಕ್ಕೆ ಹೋದರೆ ಜೀವನಿಗೆ ಏನಿಲ್ಲ, ಹುಟ್ಟೂ ಇಲ್ಲ, ಸಾವೂ ಇಲ್ಲ. ಅದನ್ನೇ ಪ್ರಮಾಣ ಕೊಡ್ತಾ ಇದ್ದಾರೆ. ಸ್ವದೇಹ ಯೋಗ ವಿಗಮೌ ನಾಮ ಜನ್ಮ ಮೃತಿಪುರ ಇಷ್ಯೇತೆ ಹ್ಯೇವ ಜೀವಸ್ಯ ಮುಕ್ತೇರ್ನತು ಹರೇ ಕ್ವಚಿತ್. ಜೀವ ಇವನಿಗೆ ಮುಕ್ತಿ ಪಡೆಯುವವರೆಗೂ ಕೂಡ ಇವನಿಗೆ ದೇಹಯೋಗ ದೇಹವಿಯೋಗ ಇದ್ದದ್ದೇ. ದೇಹಯೋಗ ವಿಯೋಗ ಇವನಿಗಿದೆ ಅಂತಾದರೆ ಇವನು ಈಶ್ವರನಿಗೆ ಸಮಾನ ಆಗುವುದಿಲ್ಲ. ಈಶ್ವರ ಸದೃಶ. ಈಶ್ವರನಿಗೆ ಇಂತಹ ದೇಹಯೋಗ ವಿಯೋಗಗಳಿಲ್ಲ. ಹರೇಹೇ ನ ಕ್ವಚಿತ್. ಪರಮಾತ್ಮನಿಗೆ ಇಂತಹ ದೇಹಯೋಗ ವಿಯೋಗಗಳಿಲ್ಲ. ಅವನ ಅಚಿಂತ್ಯವಾದ ಅದ್ಭುತವಾದ ಶಕ್ತಿಯಿಂದ ಲೋಕದಲ್ಲಿರುವ ಸಜ್ಜನರನ್ನು ಉದ್ಧಾರ ಮಾಡಲಿಕ್ಕೋಸ್ಕರವಾಗಿ ಒಂದಂಶದಿಂದ ಭೂಲೋಕದಲ್ಲಿ ಅವನು ಪ್ರಕಟನಾಗ್ತಾನಷ್ಟೇ. ಹೀಗಾಗಿ ಈಶ್ವರನ ಪ್ರತಿಬಿಂಬನಾದ ಈ ಜೀವನಲ್ಲಿ ಹುಟ್ಟು ಸಾವುಗಳು ಈಶ್ವರನಂತೆ ಇಲ್ಲದೇ ಇರೋದರಿಂದ ಈ ಜೀವನ ನಾಶಕ್ಕೋಸ್ಕರವಾಗಿ ನೀನು ದುಃಖ ಪಡ್ತಾ ಇರೋದು ಅರ್ಜುನ ಸರಿಯಿಲ್ಲ ಎಂಬುದಾಗಿ ಕೃಷ್ಣ ಅರ್ಜುನನಿಗೆ ನೀನು ದುಃಖ ಪಡುವುದಕ್ಕೆ ಔಚಿತ್ಯವೇ ಇಲ್ಲ, ಸರಿಯೇ ಆದದ್ದಲ್ಲ, ಯಾಕೆ ದುಃಖ ಪಡ್ತಿದ್ದಿ, ದುಃಖ ಪಡಬೇಡ ಎಂಬುದಾಗಿ ಹೇಳಿ ಅವನಿಗೆ ಧೈರ್ಯವನ್ನು ತಂದು ಮುಂದೆ ಯುದ್ಧ ಮಾಡುವುದಕ್ಕೆ ಅವನನ್ನು ಪ್ರೇರೇಪಿಸಿ ಅವನನ್ನು ಯುದ್ಧದಲ್ಲಿ ತೊಡಗಿಸಿ ಭೂಭಾರ ಹರಣವನ್ನು ತಾನು ನಿಂತು ಅವನ ಮೂಲಕವೂ ಮಾಡಿಸಿ ಅವನಿಗೆ ವಿಶೇಷವಾದ ಅನುಗ್ರಹವನ್ನು ಕೃಷ್ಣ ಮಾಡ್ತಾನೆ ಎಂಬಲ್ಲಿಗೆ ಯಥಾಮತಿ ಶ್ಲೋಕಾಭಿಪ್ರಾಯ ಶ್ರೀಕೃಷ್ಣಾರ್ಪಣಮಸ್ತು.